ಎಲ್ರಿಗೂ ನಮಸ್ತೆ. ಇವತ್ತು ಗಂಡ ಹೆಂಡತಿ ಸಂಬಂಧ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀವೆಲ್ಲ ಗೊತ್ತೋ ಗೊತ್ತಿಲ್ವೋ, ನನಗೆ ಗೊತ್ತಿರೋ ಒಂದಷ್ಟು ಇವತ್ತಿನ ಸತ್ಸಂಗದಲ್ಲಿ ಸತ್ಯಸಾಯಿ ವೃದ್ಧಾಶ್ರಮದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲಿನ ಕಾಲದಲ್ಲಿ ಇದು ನಿಮ್ಗೆ ಗೊತ್ತಿಲ್ವೇನೋ, ಆದರೂ ಕೇಳಿಸ್ಕೊಳ್ಳಿ. ಮೊದಲ ಕಾಲದಲ್ಲಿ ಏನಾಗ್ತದಂದ್ರೆ, ಗಂಡನ ವಯಸ್ಸು ಹೆಂಡತಿ ವಯಸ್ಸಿಗೂ ಮಿನಿಮಮ್ 4-5 ವರ್ಷ ಗ್ಯಾಪ್ ಇರೋದು. ಗಂಡನ ಏಜು ಜಾಸ್ತಿ ಇರೋದು, ಹೆಂಡತಿ ಏಜು ಕಡಿಮೆ ಇರೋದು. ಇದು ತಲೆತಲಾಂತರಗಳಿಂದ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿತ್ತು. ಯಾಕೆ ಈ ಕಾನ್ಸೆಪ್ಟ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ನಮ್ಮ ಗುರುಗಳು ನಮ್ಗೆ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಿಮ್ಮ ಮುಂದ್ಗಡೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ, ಗಂಡ ಪೌರುಷನಾಗಿರ್ಬೇಕು, ಜ್ಞಾನವಂತನಾಗಿರ್ಬೇಕು, ಸ್ವಲ್ಪ ಮೆಚುರಿಟಿ ಮೈಂಡ್ ಇರಬೇಕು. ಹೆಂಡತಿ ಆಗಿರ್ತಕ್ಕಂಥವಳು ಅಂತ ಪೌರುಷ ವ್ಯಕ್ತಿಗೆ, ಅಂತ ಜ್ಞಾನವಂತನಿಗೆ ಅಧೀನಲಾಗಿರ್ಬೇಕು. ಗಂಡ ಹೇಳ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳಿಗೂ ಸ್ಪಂದಿಸಬೇಕು. ಆ ಸ್ಪಂದಿಸೋದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಗಂಡನ ಏಜ್ಗೂ ಹೆಂಡತಿ ಏಜ್ಗೂ ಜಾಸ್ತಿ ಗ್ಯಾಪ್ ಆದ್ರೂ ಸಹ ಜೀವನ ಅಲ್ಲೋಲ ಕಲ್ಲೋಲ. ಅಟ್ಲೀಸ್ಟ್ ಮಿನಿಮಮ್ ಗ್ಯಾಪ್ 4-5 ವರ್ಷ ಆಗಿದ್ರೆ, ಅಟ್ಲೀಸ್ಟ್ ಗಂಡ ಏನೇ ಹೇಳಿದ್ರು ಹೆಂಡತಿ ಕಿರಿಯಳಾಗಿದ್ರೆ, ಹೆಂಡತಿ ಗಂಡ ಜಗಳ ಆಡಿದ್ರು ಸಹ ಅವಳು ಚಿಕ್ಕೋಳು ಅನುಸರಿಸ್ಕೊಂಡು ಹೋಗೋಣ ಬಿಡಪ್ಪ, ಗಂಡನ ಭಾವನೆ ಆದ್ರೂ ಹಂಗ್ ಬರ್ತಾ ಇತ್ತು. ಇಲ್ಲ ಹೆಂಡತಿ ಆಗಿದ್ರು ಅವ್ರು ದೊಡ್ಡವರು, ನಾನೇ ಮಾತಾಡ್ಬಿಡೋಣ ಬಿಡು, ಅವಳಿಗಾದ್ರೂ ಬರ್ತಾ ಇತ್ತು. ಈ ಒಂದು ಬಾಂಧವ್ಯದಿಂದ ಗಂಡ ಹೆಂಡತಿಯರ ವಯಸ್ಸನ್ನ ಜಾಸ್ತಿ ಗ್ಯಾಪ್ ಇಲ್ಲದೆ ಒಂದು 5-6 ವರ್ಷ ಇಡ್ತಾ ಇದ್ದ ಉದ್ದೇಶ ಇದೇ ಪರ್ಪಸ್ಗೆ. ಬಟ್ ಈಕ್ವಲ್ ಇಟ್ಬಿಟ್ರೆ ಏನಾಗತ್ತಪ್ಪ ಅಂತಂದ್ರೆ ಪ್ರಾಬ್ಲಮ್, ಗಂಡ ಏನಾದ್ರೂ ಹೇಳಿದ್ರೆ, ಏನ್ರಿ ನೀವ್ ಹೇಳೋದು, ನನಗೂ ಇದೆ ಹಕ್ಕು, ನನಗೂ ರೈಟ್ ಇದೆ, ನಿನ್ ಸಮಾನ ನಾನು, ಬಂತಲ್ಲಿ ಸಮಸ್ಯೆ. ಅದಕ್ಕಾಗಿ ಸನಾತನ ಧರ್ಮದಿಂದಲೂ ಸಹ ಗಂಡ ಹೆಂಡತಿಗೆ ಯಾಕೆ ಈ ಗ್ಯಾಪ್ ಅಂತಂದ್ರೆ, ಒಂದು ಬಾಂಧವ್ಯ, ಬೆಸುಗೆ, ವಿಶ್ವಾಸ, ಒಂದು ನಂಬಿಕೆ. ಗಂಡ ಹೆಂಡತಿರಲ್ಲಿ ಜಗಳ ಆಡಿದ್ರೆ ಜಗಳಕ್ಕಾಗಿ ಇಬ್ಬರಲ್ಲೂ ಒಂದು ಪರಿಹಾರ, ಇವೆಲ್ಲ ಸಿಗ್ತಾ ಇದ್ದಿದ್ರಿಂದ ಈ ಏಜ್ ಗ್ಯಾಪ್ ಅನ್ನ ಈ ರೀತಿ ಮಾಡಿದ್ವಿ. ಆದ್ರೆ ಇವತ್ತು ಕಲಿಯುಗದಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲ ನಾವು ಎಷ್ಟು ಜ್ಞಾನವಂತರಾಗಿ ಪಡ್ಕೊಂತಾ ಇದ್ರೋ, ಜ್ಞಾನವನ್ನ, ಪುಸ್ತಕದ ಜ್ಞಾನವನ್ನ ಪಡ್ಕೊಂತಾ ಇದ್ರೋ, ನಾವು ಮೌಢ್ಯತೆಗೆ ಮರಳಾಗ್ತಾ ಇದ್ದೀವಿ. ಮೌಢ್ಯತೆ ಅಂತಂದ್ರೆ ತುಂಬಾ ಮೂಢನಂಬಿಕೆ. ಹೆಚ್ಚು ಮೂಢನಂಬಿಕೆಗೆ ಮರಳಾಗ್ತಾ ಇರೋದು ವಿದ್ಯಾವಂತರ ಇವತ್ತು. ಅಲ್ಲಿ ಯಾವುದೋ ದೇವರಿಗೆ ಮೈ ಮೇಲೆ ಬಂತಂತೆ, ಇಲ್ಲಿ ಯಾವುದೋ ದೇವರಿಗೆ ಮೈ ಮೇಲೆ ಬಂತಂತೆ, ಆ ದೇವರು ನಮಗೇನೋ ಚಾಟಿನಲ್ಲಿ ಹೊಡಿದ್ರಂತೆ, ಈ ದೇವರು ನಮ್ಗಲ್ಲಿ ಚಾಟಿನಲ್ಲಿ ಹೊಡಿತಾರಂತೆ, ಅಲ್ಲೇನೋ ಅರ್ಶನ ಕುಂಕುಮ ಇಡಬೇಕಂತೆ, ಅಲ್ಲಿ 3 ದಾರಿನಲ್ಲಿ ಏನೋ ನಿಂಬೆ ಹಣ್ಣು ಹಾಕ್ಬೇಕಂತೆ, ಅಲ್ಲಿ ಮೊಟ್ಟೆ ಹೊಡಿಬೇಕಂತೆ. ಇವೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ, ವಿದ್ಯೆಯನ್ನ ಕಲಿತು ಮತ್ತೆ ಏನೂ ಜ್ಞಾನವನ್ನ ಪಡ್ಕೊಳ್ಳದೆ ಮೌಢ್ಯತೆಯಿಂದ ಜೀವನ ಮಾಡ್ತಾರೋ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದ ಜ್ಞಾನವಂತರು ಆ ಕೆಲಸಗಳು ಯಾರೋ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ಸಮಾಜದಲ್ಲಿ ನಾವು ಬದುಕಬೇಕಾಗಿರೋದು, ಗಂಡ ಹೆಂಡತಿಯ ಅಂತರ ಇಷ್ಟು ಇರೋದ್ರ ಜೊತೆಗೆ ಒಂದು ಸಹ ಕುಟುಂಬದಲ್ಲಿ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಇವೆಲ್ಲರ ರೀತಿಯಲ್ಲಿ ಬದುಕಿದ್ರೆ ಒಂದು ಹ್ಯಾಪಿ ಆಗಿರ್ತಕ್ಕಂಥ ಸಂಸಾರ ಅಂತ ಅನ್ಸುತ್ತೆ. ಇವ್ಯಾವೂ ಇಲ್ಲ ಅಂತಂದ್ರೆ, ನಾವು ಸೈನ್ಸ್ ಓದಿದೀವಿ, ನಾವು ಇಂಜಿನಿಯರಿಂಗ್ ಓದಿದೀವಿ, ನಾವು MBBS ಓದಿದೀವಿ, ನಾನು ಆ ತಾತನ ಮಾತೇನು ಕೇಳೋದು, ನಾವು ಈ ಅಜ್ಜಿ ಮಾತೇನು ಕೇಳೋದು, ನಾನು ಹೆಂಡತಿ ಮಾತೇನು ಕೇಳೋದು, ಹೆಂಡತಿ ಗಂಡನ ಮಾತೇನು ಕೇಳೋದು, ಈ ಅಹಂ ಭಾವನೆ ಬಂತು ಅಂತಂದ್ರೆ ಸಂಸಾರ ನರಕ. ಸಂಸಾರದಲ್ಲಿ ಯಾವುದೇ ಸುಖ ಇಲ್ಲ.